ಇವನಿದಾನಲ್ಲ ಇವನು ದರ್ಶನ್ ಡಿ ಬಾಸ್. ಅವನ ಹೆಸರೇನು ಡಿ ಬಾಸ್. ಅವನು ಯಾವ ಬಾಸು ಯಾರಿಗೆ ಬಾಸು ನನಗಂತೂ ಗೊತ್ತಿಲ್ಲ. ಕೆ ಬಾಸ್ ಅಂತ ಆಗುತ್ತೆ. ಕೊಲೆ ಬಾಸ್ ಇವತ್ತಿನ. ಇಷ್ಟು ದಿನ ಎಗ್ರಿ ಬಿದ್ರಪ್ಪ ಎಲ್ಲರೂ ನೋವೆ. ಏನ್ರಿ ಈ ಮೀಡಿಯಾದವ್ರಿಗೆ ಏನು ಗೊತ್ತು? ಏನ್ರಿ ಪೊಲೀಸ್ ಅವ್ರು ಶೆಡ್ಗೆ ಹೋಗಿ ನೋಡಿದ್ರ? ಏನಪ್ಪ ನೀನು ಶೆಡ್ಗೆ ಹೋಗಿ ನೋಡ್ಬಿಟ್ಯಾ? ಏನೋ ಆಗ್ಬಿಟ್ಟಿದೆ ಮಾಡ್ರು. ರೇಣುಕಾ ಸ್ವಾಮಿ ಅನ್ನೋನು ಮಾಡಿದ್ದು ಸರಿನಾ? ಅಲ್ಲ, ಹೆಣ್ಮಕ್ಳಲ್ಲ ಕನ್ನಡಕ್ಕೆ ಹಾಕೊಂಬಿಟ್ಟೆ ಹೆಣ್ಮಕ್ಳು ಸುಮಾರು ಜನ. ಆಮೇಲೆ ಎಲ್ಲ ಮೀಡಿಯಾದವ್ರಿಗೆಲ್ಲ ಕ್ಲಾಸ್ ತಗೊಳ್ಳೋದು ಸುಮಾರು ಜನ. ಬರ್ರಪ್ಪ, ಚಾರ್ಜ್ ಶೀಟ್ ಇದೆ 3991 ಪುಟಗಳು. ಅವನು ಯಾವನಾದರೆ ನಮಗೇನು ರೀ ಕೊಲೆ ಮಾಡಿದವನು? ಅವನು ಯಾವನಾದರೆ ಏನು? ಅವನು ಮಾಡಿದ್ದು ಪರಮ ನೀಚ ಕೆಲಸ. ಅದನ್ನು ಹೇಳೋದಕ್ಕೆ ನಾವು ಹೆದರ್ಕೊಂಡು ಕೂತ್ಕೋಬೇಕಾ? ಇಲ್ಲೋ ಹೇಳ್ಬಾರ್ದು ಅದನ್ನೆಲ್ಲ. ಯಾಕೆ ಹೇಳ್ಬಾರ್ದು? ಯಾಕೆ ಹೇಳ್ಬಾರ್ದು ಅಂತ. ನಂಬರ್ 1. ಎರಡನೇ ಪ್ರಶ್ನೆ ಇದು ಹೇಳ್ಬಿಟ್ಟು ನೆಕ್ಸ್ಟ್ ಬ್ರೇಕಿಂಗ್ ಹೋಗ್ತೀನಿ ನಾನು. ಏನು ಗೊತ್ತಾ, ಈ ಇಡೀ ಪ್ರಕರಣದಲ್ಲಿ ಇಲ್ಲಿವರೆಗೂ ಮೀಡಿಯಾದಲ್ಲಿ ಬಂದಂಥ ಎಲ್ಲ ಇನ್ಪುಟ್ಗಳು 100% ಮ್ಯಾಚ್ ಅನ್ನೋದಕ್ಕೆ ಸಾಕ್ಷಿ ಚಾರ್ಜ್ ಶೀಟ್. ಎ ಟು ಝೆಡ್. ಇನ್ನಾದರೂ ಅಪ್ಪ ಅಮ್ಮನಿಗೆ ವಿದ್ಯೆ ಬುದ್ಧಿ ಹೇಳಿಕೊಟ್ಟ ಗುರುಗಳಿಗೆ ಅಭಿಮಾನಿಗಳಾಗಿರೋದಕ್ಕೆ ನಾವು ನೀವು ಕಲ್ತ್ಕೊಳ್ಳೋಣ. ಅವ್ರನ್ನ ಬಾಸ್ ಅಂತ ಕರೆಯೋಣ, ಯಾರನ್ನೋ ಬೇರೆಯವ್ರನ್ನಲ್ಲಪ್ಪ. ಇನ್ನೂ ಕರ್ಕತ್ತೀರಾ ಅಂದ್ರೆ ಅದು ನಿಮ್ಮನೆ ಬರೋ, ನಾನೇನು ಮಾಡಲಿ. ನೆಕ್ಸ್ಟ್, ಬೆಚ್ಚಿ ಬೀಳಿಸುವಂತಿದೆ ಚಾರ್ಜ್ ಶೀಟ್. ಸತ್ಯದರ್ಶನ ಪಟ್ಟಣಗೆರೆ ಶೆಡ್ನಲ್ಲಿ ದಾಸನ ಕ್ರೌರ್ಯಾಧ್ಯಾಯ ಬಯಲು. ಮೂರು 3991 ಪುಟಗಳು. ಇದಕ್ಕೆ CC ಅಂದರೆ ಸೈನ್ ಹಾಕಬೇಕಾಗತ್ತೆ. ಈಗ ಮ್ಯಾಜಿಸ್ಟ್ರೇಟ್ರ್ ಕೋರ್ಟ್ನ ಮುಂದೆ ರೇಣುಕಾ ಸ್ವಾಮಿ ಕೇಸ್ನಲ್ಲಿ ದಾಸನ ಪಾತ್ರ ಏನು ಅಂತ ನೋಡೋಣ. ದರ್ಶನ್ ಪಾತ್ರ ಅನ್ನೋಣ, ಯಾಕೆ ಸಿನಿಮಾ ಹೆಸರೆಲ್ಲ ಕರಿಬೇಕು ನಾನು? ಕಿಲ್ಲರ್ ಸ್ಟಾರ್ನ ಪಾತ್ರ ವಿಸ್ತಾರದಲ್ಲಿ ದಾಸನ ಕ್ರೈಮ್ ಡೈರಿಯ ಸ್ಫೋಟಕ ಡೀಟೇಲ್ಸ್ಗಳನ್ನು ನಿಮ್ಮ ಮುಂದೆ ಬಿಡ್ತಾ ಇದ್ದೇವೆ. ವಿಸ್ತಾರ ನ್ಯೂಸ್ ಓಪನ್ ಮಾಡ್ತಾ ಇದೆ ದಾಸನ ಪಾತ್ರದ ಚರಿತ್ರೆ. ಸಿನಿಮಾ ಅಲ್ಲ ಬುದೇ, ರಿಯಲ್ ಲೈಫ್. ಬೆಚ್ಚಿ ಬೀಳೋದಲ್ಲ. ಬೆಚ್ಚಿ ಬಿದ್ದುಬಿಟ್ಟು ಚೇರ್ ಮೇಲೆ ಕೂತಿದ್ರೆ ಅಲ್ಲೇ ಬಿದ್ದೋಗ್ಬಿಡ್ತೀರಿ ಕೆಳಗೆ, ಹಂಗಿದೆ. ನಿಂತಿದ್ರೆ ಹಾರೋಗ್ಬಿಡ್ತೀರಿ, ಹಂಗಿದೆ ಇವ್ರದ್ದೆಲ್ಲ ಕ್ರೌರಿಗಳು. 17 ಜನದ್ದು. ಈ ಪವಿತ್ರ ಗೌಡ, ದರ್ಶನ್, ಪುಟ್ಸ್ವಾಮಿ ಅಲಿಯಾಸ್ ಪವನ್, ರಾಘವೇಂದ್ರ, ನಂದೀಶ, ಜಗದೀಶ, ಅನುಕುಮಾರ, ಇವನಿನ್ನೊಬ್ಬ ರವಿಶಂಕರ್ ಅಲಿಯಾಸ್ ರವಿ, ಧನರಾಜ, ಇವನು ವಿನಯ, ಅವನು ಬೋಡ, ಅವನಿದ್ನಲ್ಲ ಅವ್ನು ಸ್ಟೋನಿ ಬ್ರೂಕ್ ಬೋಡ, ಅವನು ಕ್ಯಾಪ್ ಹಾಕೊಂಡವನು ಬೋಡ, ಅವನು ನಾಗರಾಜ, ಲಕ್ಷ್ಮಣ, ದೀಪಕ, ಪ್ರದೂಷ, ಅದೇನು ದೋಷ ಇಟ್ಕೊಂಡೆ ಬಿಡ್ಕೊಂಬಿಟ್ಟ ಅವನು ಪ್ರದೋಷ ಅನ್ನೋ. ಅವನು ಕಾರ್ತಿಕು, ಕಪ್ಪೆ ಅಂತ ಅವನ ಹೆಸರು, ಕಪ್ಪೆನೇ ಬೆಳೆಯ ನೀನು. ಕೇಶವಮೂರ್ತಿ, ನಿಖಿಲ್ ನಾಯಕ. ಅವ್ರ ಅಪ್ಪ ಅಮ್ಮನ ಹೆಸರಳೆ ಯಾಕೆ ಕೇಳ್ಬೇಕು ನಾನು? ಇಲ್ಲಿ ಬಿನ್ ಅಂತಿದೆ. ಬಿನ್ ಅಂದರೆ ಅವ್ರ ಅಪ್ಪನ ಹೆಸರು ಅಂತ ನಾನೇ ಕೇಳ್ಬೇಕು. ಅವ್ರ ಅಪ್ಪನ ಮನ ಮರ್ಯಾದೆ ಯಾಕೆ ತೆಗಿಲಿ ನಾನು? ನೆಕ್ಸ್ಟ್ ನೋಡೋಣ ಬನ್ನಿ. ಹಾಗಾದರೆ ಏನೇನು ಪಾತ್ರ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ? ನಂಬರ್ 1 ನಿಮ್ಮ ಮುಂದೆ ಡೀಟೇಲ್ಸ್ ಪ್ಲೀಸ್. ಎಸ್ ಬ್ರದರ್. ನೋಡಿ, ಈ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನೇನು ಅಂತ. ನಂಬರ್ 1, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾರೆ ಇದರಲ್ಲಿ ಅಂತ. ರೇಣುಕಾ ಸ್ವಾಮಿ ಸಾಯೋವರೆಗೂ ದರ್ಶನ್ ಶೆಡ್ನಲ್ಲೇ ಇದ್ರು. ರೇಣುಕಾ ಸ್ವಾಮಿ ಶವವನ್ನ ಬಿಸಾಡಿ ಹೀಗಂತ ಹೇಳಿದ್ದು ನಟ ದರ್ಶನ್ ಅಲಿಯಾಸ್ ಡಿ ಬಾಸ್. ಇದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನು ಅಂತ ಹೇಳ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಪ್ರಮುಖ ಅಂಶಗಳಿದೆ. ಈ ಕೇಸಲ್ಲಿ A2 ಆಗಿರೋ ದರ್ಶನ್ ಪಾತ್ರ ಏನು ಅನ್ನೋದು. ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ಹಲ್ಲೆ ಮಾಡಲಾಯ್ತಲ್ಲ, ಆತ ಸಾಯೋವರೆಗೂ ಕೂಡ ಶೆಡ್ನಲ್ಲೇ ಇದ್ರಂತೆ ಡಿ ಬಾಸ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಬಾಸ್ ಅನ್ನ ಪಾತ್ರ. ನಂಬರ್ 2, ಚಿತ್ರಹಿಂಸೆ ಕೊಟ್ಬಿಟ್ಟು ಕೊಲೆ ಮಾಡದಂತೆ ಅವನು. ಕನ್ಫರ್ಮ್, ಚಾರ್ಜ್ ಶೀಟಲ್ಲಿ ಕನ್ಫರ್ಮ್ ರೀ. ಹಲ್ಲೆಯಿಂದ ರೇಣುಕಾ ಸ್ವಾಮಿ ನರಳಿ ಸತ್ತೋದ. ಕೊಲೆ ದಿನ ದರ್ಶನ್ ಉಡುಪಿನ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ. ಅವನೇನು ಬಟ್ಟೆ ಹಾಕೊಂಡಿದ್ದ ಡಿ ಬಾಸು ಅಂತ? ನೀಲಿ ಪ್ಯಾಂಟು, ಕಪ್ ಟಿ ಶರ್ಟ್ ಹಾಕೊಂಡಿದ್ದಂತೆ ದರ್ಶನ್. ನೀಲಿ ಜೀನ್ಸ್ ಪ್ಯಾಂಟು, ಬಿಳಿ ಬನಿಯನ್ ಒಳಗಡೆ. RR ನಗರ ಮನೆಗೆ ಬಂದ CCTV ದೃಶ್ಯ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ.
ಈ ರೇಣುಕಾಸ್ವಾಮಿ ಅನ್ನೋ ರೇಣುಕಾಸ್ವಾಮಿಗೆ ಬಂದದ್ದು ಏನು ಬಡ್ಕೊಂಡಿತ್ತು ನನಗಂತೂ ಗೊತ್ತಾಗ್ತಾ ಇಲ್ಲ. ಅವ್ನಿಗೆ ಏನು ಬಂದಿತ್ತು ಬರಬಾರ್ದು ರೀ. ಅವನು ವಾವ್ ಸೂಪರ್ ಕಣೆ ಅಣೆ ಕೊಣೆ ಅಂದ್ಕೊಂಡೆಲ್ಲ ಮೆಸೇಜ್ ಮಾಡ್ತಾನ ಅವನು. ಏನಯ್ಯ ಬಂದಿತ್ತು, ನೀನು ತೀರ್ಕೊಂಬಿಟ್ಟಿಯಲ್ಲ ನೀನು, ಹಿಂಗೆಲ್ಲ ಸತ್ತೋಗ್ಬಿಟ್ಟಿಯಲ್ಲ ಯಾರು ರೇಣುಕಾಸ್ವಾಮಿ? ಹಾಂ, ಏನಯ್ಯ ನೀನು ಹೆಂಗೆ ಕೊಂದ್ಬಿಟ್ರು ನೋಡಯ್ಯ ನಿನ್ನ ಇನ್ಸ್ಟಾಗ್ರಾಮ್ ಮೆಸೇಜಿಗೆ. ನೀನು ಸತ್ತೋಗಿದ್ಯಾ, ನಾನು ಹೇಳೋದು ನೀನು ಕೇಳಿಸಲ್ಲ, ನನಗೆ ಗೊತ್ತೇ ರೇಣುಕಾಸ್ವಾಮಿ, ಆದರೂ ಕೇಳಿಸ್ಕೊಳಪ್ಪ. ನೀನೇನಾದ್ರು ನಿನ್ನ ಆತ್ಮ ಎಲ್ಲಾದರೂ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ಹೇಳ್ಬಿಡ್ತೀನಿ. ಪಾರ್ಟ್ 3 ಪ್ಲೀಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ 3. ಎಸ್ ಶರತ್. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದರಲ್ಲಿ ದರ್ಶನ್ ಪ್ರಮುಖ ಪಾತ್ರ. ದರ್ಶನ್ ಬಟ್ಟೆ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ. ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ದರ್ಶನ್ ಬಟ್ಟೆ ಮೇಲೆ ರಕ್ತದ ಕಲೆಗಳು ಬಿದ್ದಿದ್ದಾವೆ ಅಂತ ಇದೆಲ್ಲವೂ ಕೂಡ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಅಲ್ಲಿ ಖಾತ್ರಿ ಆಗಿದೆ. ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ಬಗ್ಗೆಯೂ ಕೂಡ ಖಾಕಿ ಉಲ್ಲೇಖವನ್ನ ಮಾಡಿದೆ. ಅಂದ್ರೆ ಹಲ್ಲೆ ನಡೆಯುವಂತಹ ಸಂದರ್ಭದಲ್ಲಿ ದರ್ಶನ್ ಅಲ್ಲೇ ಇದ್ರು ಅನ್ನೋದು, ಜೊತೆಗೆ ಹಲ್ಲೆ ಆದ ನಂತರವೂ ಕೂಡ ಸಾವನ್ನಪ್ಪುವ ತನಕವೂ ಕೂಡ ಆತ ಶೆಡ್ನಲ್ಲೇ ಇದ್ದ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಜೊತೆಗೆ ಹಲವು ಅಂಶಗಳ ಬಗ್ಗೆಯೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲೇ ಇದ್ರು. ಇದೆಲ್ಲಕ್ಕೂ ಕೂಡ ಸಾಕ್ಷೀಕರಿಸ್ತಾ ಇರೋದು ದರ್ಶನ್ ಧರಿಸಿದಂತಹ ಬಟ್ಟೆ. ಆ ಬಟ್ಟೆಯಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದ್ದಾವೆ. ಜೊತೆಗೆ ಆತ ಧರಿಸಿದಂತಹ ಶೂವಲ್ಲೂ ಕೂಡ ರಕ್ತದ ಕಲೆಗಳು ಇದ್ದಾವೆ. ಇದೆಲ್ಲವೂ ಕೂಡ ದರ್ಶನ್ ಪಾತ್ರದ ಬಗ್ಗೆ ಸಾಕ್ಷೀಕರಿಸ್ತಾ ಇದೆ. ಇದೆಲ್ಲದರ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ಡಿ ಬಾಸ್ ಪಾತ್ರ 4 ನೋಡೋಣ ಬನ್ರಿ. ಇವನು ದರ್ಶನ್ ಏನು ಮಾಡಿದ್ದಾನೆ, ಇವನು ಕೊಲೆ ಕೇಸ್ನ ಮುಚ್ಚಾಕೋದಕ್ಕೆ ಯತ್ನ ಪಟ್ಟಿದ್ದಾನೆ. ಇವನು ಕಳ್ಳ. ಇವನು ಕೇಸ್ ಮುಚ್ಚಾಕೋದಕ್ಕೆ ದುಡ್ಡು ಕೊಟ್ಟಿದ್ದಾನೆ. ಇವನು ಅದು ದೃಢವಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಓಡಾಡಿರೋದು ಕನ್ಫರ್ಮ್ ಆಗಿದೆ. ಬಡ್ದು ಚಚ್ಚಿರೋದು ಕನ್ಫರ್ಮ್ ಆಗಿದೆ. ಇದಕ್ಕಿಂತ ಬೇಕೇನ್ರಿ ಬೇರೆ ಏನಾದರೂ? ಈಗ ಚಾರ್ಜ್ ಶೀಟ್ನ ಚಾಲೆಂಜ್ ಮಾಡಿಬಿಟ್ಟು ಹೋಗ್ತಾ ಇರೋರು ಎಲ್ಲರೂ ನೋಡೋದು. ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಭಾಳ ಜನ ಕೇಳ್ತಾರೆ ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ, ಚಾರ್ಜ್ ಶೀಟ್ನ ಚಾಲೆಂಜ್ ಮಾಡಿಬಿಟ್ಟು ಬೇಲ್ ಅಪ್ಲಿಕೇಶನ್ನ ಮೂವ್ ಮಾಡ್ಕೊಳ್ತಾರೆ. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಸಾಕ್ಷಿಗಳನ್ನು ಯಾವ ಕಾರಣಕ್ಕೂ ಪರಿಗಣನೆಗೆ ತೆಗೆದುಕೊಂಡು ವಿಚಾರಣೆಯ ಹಂತಕ್ಕೆ ತೆಗೆದುಕೊಂಡು ಹೋಗೋ ಹಾಗಿಲ್ಲ. ಅದು ಕಾನೂನು, ಅದು ರೂಲ್ಸ್. ಅದು ಸೆಷನ್ಸ್ ಕೋರ್ಟ್ಗೆ ಹೋಗಬೇಕಾಗತ್ತೆ. ಇದು ಪ್ರಕರಣ ಸೆಷನ್ಸ್ ಕೋರ್ಟಲ್ಲಿ ಸಾಕ್ಷಿಗಳನ್ನೆಲ್ಲ ಕರೆದುಬಿಟ್ಟು ಮಾತಾಡಿಸ್ಬಿಟ್ಟು ಚರ್ಚೆಗಳೆಲ್ಲ ಮಾಡಿ ವಾದ ಪ್ರತಿವಾದ ಎಲ್ಲ ನಡೆಯುತ್ತೆ. ಅಲ್ಲಿ ಇವರು ಬೇಲ್ಗೆ ಹಾಕ್ಕೊತಾರೆ. ಅಲ್ಲಿ ಆಬ್ವಿಯಸ್ಲಿ ರಿಜೆಕ್ಟ್ ಆಗುತ್ತೆ. ನಿಮ್ಗೆ ಹೇಳ್ತೀನಿ ಕೇಳಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಪಾತ್ರ 5 ಮಾತಾಡ್ಬೋಣ. ಹೀಗೆ ಮಾತಾಡ್ತಾನೆ. ಅದೇ ಈ ಮನುಷ್ಯನೇ ಪ್ರಮುಖ ಸೂತ್ರಧಾರಿ. ಒಂದು ಸ್ವಲ್ಪ ಗೌರವ ಕೊಡೋಣಲ್ಲ. ದರ್ಶನ್ ಅವರು, ಡಿ ಬಾಸ್ ಅವರು ಪ್ರಮುಖ ಸೂತ್ರಧಾರಿಗಳಾಗಿದ್ದಾರೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಶ್ರೀಯುತ ದರ್ಶನ್ ಅವರು ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ರೇಣುಕಾಸ್ವಾಮಿ ಶವ ಸಾಗಿಸೋದಕ್ಕೆ ಶ್ರೀಯುತ ಡಿ ಬಾಸ್ ಅವರು ಸೂಚನೆ ಕೊಟ್ಟರು. ಹಣ ಕೊಟ್ಬಿಟ್ಟು ಮುಚ್ಚಾಕೋದಕ್ಕೆ ಯತ್ನಪಟ್ಟ ಮನುಷ್ಯ. ಕೊಲೆ ಸಂಚು, ಕಿಡ್ನ್ಯಾಪು, 120B, 201, 364, 355, 384 ಎಕ್ಸ್ಟಾರ್ಷನ್. ಸ್ವಾಮಿ 143, 147 ರೆಡ್ ವಿತ್ 148 IPC. ಗೊತ್ತಾಯ್ತಾ? ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಮಾತೇ ಬಿಟ್ನಲ್ಲ, 302 ಮರ್ಡ್ರು. ಇದೆಲ್ಲನೂ ದರ್ಶನ. ಡಿ ಬಾಸು ಸಾಹೇಬ್ರು. ಏನಪ್ಪ ಮಾಡಿದೀಗ? ಹೊಯ್ಕೋತೀರ? ಈಗ ಹೊಯ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಎನಿಥಿಂಗ್ ಫಾರ್ ದಿ ಮ್ಯಾಟರ್ ಆಫ್ ಫ್ಯಾಕ್ಟ್. ಮೀಡಿಯಾಗಳ ಮೇಲೆ ಮುಗಿ ಬೀಳ್ತೀರಾ? ಪರಪ್ಪನ ಅಗ್ರಹಾರದ ಮುಂದೆ ಮುಗಿಬಿಡಿ. ಅಲ್ಲಿ ನೋಡ್ರಿ, ಚಾರ್ಜ್ ಶೀಟ್ ಪ್ರತಿ ಅದನ್ನ ಎತ್ಕೊಂಬರೋಕ್ಕೆ ಒಬ್ಬ ಬೇಕು. ಹಿಂಗೆ 3991 ಪೇಜ್ ಅಂದರೆ ಸುಲಭನೇನ್ರಿ? ಎಷ್ಟು kg ಇರ್ತದೋ ಏನೋ ಅದು. ಅದನ್ನೆಲ್ಲ ಗಮನಿಸಬೇಕು. ಅದಾದಮೇಲೆ CC ಆಗಬೇಕು, ನ್ಯಾಯಾಧೀಶರು ಸೈನ್ ಹಾಕಬೇಕು ಅದ್ರ ಮೇಲೆ. ಗೊತ್ತಾಯ್ತಾ?
ಅದಾದ ನಂತರದಲ್ಲಿ ಆರೋಪಿಗಳ ಪರವಾದಂಥ ವಕೀಲರಿಗೆ ಅದನ್ನು ರವಾನೆ ಮಾಡಬೇಕು ಮತ್ತು ಆರೋಪಿಗಳಿಗೂ ಕೊಡ್ತಾರೆ. ಆರೋಪಿಗಳ ಪರವಾದಂಥ ವಕೀಲರೇನಿದ್ದಾರೆ ಅದನ್ನು ನೋಡ್ತಾರೆ. ನೋಡಿಬಿಟ್ಟು ಆ ಚಾರ್ಜ್ ಶೀಟ್ನಲ್ಲಿ ಅವರಿಗೆ ಅನ್ನಿಸಬಹುದಾದ ಲೂಪ್ ಹೋಲ್ಗಳೇನಾದರೂ ಇದ್ದರೆ ಬೇಲ್ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಅದು ಸೆಷನ್ಸ್ ಕೋರ್ಟಲ್ಲಾಗುತ್ತೆ ನೆಕ್ಸ್ಟು. ಗೊತ್ತಾಯ್ತಾ? ಸೆಷನ್ಸ್ ಕೋರ್ಟಲ್ಲಿ ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಔಟ್ ಆಫ್ 199 ಕೇಸಸ್ಗಳಲ್ಲಿ, ಅದು ಇಂಥ ಬ್ರುಟಾಲಿಟಿ ಇರುವ ಕೇಸಸ್ಗಳಲ್ಲಿ ಜಾಮೀನು ಸಿಗೋ ಸಾಧ್ಯತೆ 100ಕ್ಕೆ 100 ಇಲ್ಲ. ದೆನ್ ಇಟ್ ವಿಲ್ ಗೋ ಟು ಹೈಕೋರ್ಟ್. ಸೊ ಇನ್ನೊಂದು 3 ತಿಂಗಳೋ ಇನ್ನೊಂದು 4 ತಿಂಗಳೋ ಆದ ನಂತರದಲ್ಲಿ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಹಾಕ್ಕೊಳ್ತಾರೆ ಇವರೆಲ್ಲರೂ, ಮುಖ್ಯವಾಗಿ A1 A2 ಎಲ್ಲನೂ. ಚಾರ್ಜ್ ಶೀಟ್ನ ತೀವ್ರತೆ ಕೂಡ ಅಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸಾಕ್ಷಿಗಳು ವಾದ ಪ್ರತಿವಾದ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇಟ್ ವಿಲ್ ಕೀಪ್ ಆನ್ ಗೋಯಿಂಗ್. ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿದ್ರೂ ಸಿಗಬಹುದು, ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ, ನಾಟ್ ವೆರಿ ಶೋರ್. ಸಿಕ್ಕಿದ್ರೂ ಸಿಗಬಹುದು, ಹೇಳೋಕ್ಕಾಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಭಾಳ ನೇರವಾಗಿ ಭಾಳ ಸ್ಪಷ್ಟವಾಗಿ ಈ ಇಡೀ ಪ್ರಕರಣದಲ್ಲಿ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. $3,991 is mammoth of 17 accused persons. ಎಸ್ ಕೆ ಮಂಜು ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಲೈವಲ್ಲಿದ್ದಾರೆ. ಮಾತಾಡಿಸ್ತೀರಾ ಶರತ್? ನಾನು ಮಾತಾಡಿಸಲ್ಲ? ಮಾತಾಡಿಸ್ತೀರಾ? ಮಾತಾಡಿಸಿ, ಗೋ ಹೆಡ್. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಎಸ್ ಕೆ ಮಂಜುನಾಥ್, ಈಗಷ್ಟೇ ಗಮನಿಸ್ತಾ ಇದ್ವಿ ಚಾರ್ಜ್ ಶೀಟ್ನಲ್ಲಿ ಇರುವಂತಹ ಪ್ರಮುಖ ಅಂಶಗಳ ಬಗ್ಗೆ. ಇದರ ಜೊತೆಗೆ ಒಂದಷ್ಟು ಮಾಹಿತಿಗಳು ರಿವೀಲ್ ಆಗಿಲ್ಲ, ಒಂದಷ್ಟು ಮಾಹಿತಿಗಳು ಸೀಕ್ರೆಟ್ ಆಗಿ ಹಾಗೆ ಉಳ್ಕೊಂಡಿದ್ದಾವೆ. ಇನ್ ಡೆಪ್ತ್ ಡೀಟೇಲ್ಸು ಅಥವಾ ಮೂಲಗಳ ಪ್ರಕಾರ ಅದರ ಬಗ್ಗೆ ಏನಾದರೂ ಮಾಹಿತಿಗಳು ಒಂದಷ್ಟು ಸಿಗ್ತಾ ಇದೀವಾ ಅಂತ? ಖಂಡಿತ ಶರತ್, ಇಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಪಾತ್ರ, ಮತ್ತೆ ದರ್ಶನ್ ಮತ್ತೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಮೇಲೆ ಪ್ರದರ್ಶನ ಮಾಡಿದಂತ ಒಂದು ಅಮಾನವೀಯ ಅಲ್ಲೇ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಪಟ್ಟಣಗೆರೆ ಶೆಡ್ಗೆ ಬಂದಂತ ಸಂದರ್ಭದಲ್ಲಿ ದರ್ಶನ್ ಮತ್ತೆ ಆತನ ಸ್ನೇಹಿತರು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಪಾರ್ಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯನ್ನ ಕರೆದುಕೊಂಡಿರೋ ಬಗ್ಗೆ ಒಂದು ಕರೆ ಬರುತ್ತೆ. ಆ ಕರೆ ಬಂದಂತ ಕೂಡಲೇ ದರ್ಶನ್ ಮತ್ತೆ ಪವಿತ್ರ ಗೌಡ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿಗೆ ಅಷ್ಟರಲ್ಲಾಗ್ಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ರೀಚ್ ಆಗಷ್ಟರಲ್ಲಿ ಆತನನ್ನ ಕರೆದುಕೊಂಡು ಬಂದಿದ್ದಂತ ಆರೋಪಿಗಳು ಮೊದಲಿಗೆ ಹಲ್ಲೆಯನ್ನ ಮಾಡಿರ್ತಾರೆ. ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಆತ ಪೊಲೀಸ್ ಮೂಲಗಳ ಪ್ರಕಾರ ಒಂದು 50% ಆತನನ್ನ ಈ ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ಹಣ್ಣುಗಾಯಿ ನೀರ್ಗಾಯಿ ಆಗಿ ಹೊಡೆದಂತ ರೀತಿಯಾಗಿ ಹೊಡೆದಿರ್ತಾರೆ. ನಂತರ ಅಲ್ಲಿಗೆ ಹೋದಂತ ಪವಿತ್ರ ಗೌಡ ಮತ್ತೆ ದರ್ಶನ್, ಪವಿತ್ರ ಗೌಡಗೆ ಸಾರಿ ಕೇಳುವಂತ ದರ್ಶನ್ ರೇಣುಕಾಸ್ವಾಮಿಯನ್ನ ಹೇಳ್ತಕ್ಕಂಥ. ಆಗ ಆತ ಅಕ್ಷರಶಃ ಯಾಕೆ ಹಲ್ಲೆ ಮಾಡಿದ್ರಲ್ಲ ಈ ಹಿಂದೆ ನಡೆಸಿದಂತ ಆರೋಪಿಗಳು, ಅದರಿಂದ ಭಯಭೀತನಾಗಿರ್ತಾನೆ. ದರ್ಶನ್ ಹೇಳಿದ ಮಾತಿಗೆ ಪವಿತ್ರ ಗೌಡಗೆ ಕೈ ಮುಗಿದು ಕ್ಷಮೆಯನ್ನ ಸಹ ಕೇಳ್ತಾನೆ. ಆದ್ರೆ ಕ್ಷಮೆ ಕೇಳಿದಂತ ಸಂದರ್ಭದಲ್ಲಿ ದರ್ಶನ್ ಕ್ಷಮೆ ಕೇಳ್ತಾ ಪವಿತ್ರ ಗೌಡ ತನ್ನ ಕಾಲಿನಲ್ಲಿದ್ದಂತ ಚಪ್ಪಲಿಯನ್ನ ಬಿಚ್ಚಿ ರೇಣುಕಾಸ್ವಾಮಿಯ ಕಪಾಳಕ್ಕೆ ಹೊಡಿತಾರೆ. ಹೊಡೆದಂತ ಸಂದರ್ಭದಲ್ಲಿ ಆತ ಕಿರ್ಚ್ಕೊಳ್ಳೋದಿರ್ಬೋದು, ಅಳ್ತಕ್ಕಂಥದ್ದಿರ್ಬೋದು, ನನ್ನನ್ನ ಬಿಟ್ಬಿಡಿ ಅಂತಕ್ಕಂಥ ಅಂಗಲಾಚಿ ಆರೋಪಿಗಳ ಬಳಿ ಮತ್ತೆ ದರ್ಶನ್ ಕಾಲಿಗೆ ಬಿದ್ದು ಸಹ ಕೇಳಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ. ಈ ಒಂದು ಅಲ್ಲೇ ದೃಶ್ಯ ಅಲ್ಲೇ ಇದ್ದಂತ ವಿನಯ್ ಅವರ ಮೊಬೈಲ್ ಅಲ್ಲಿ ಶೂಟ್ ಆಗ್ತಾ ಇತ್ತು. ಕೆಲವೊಂದು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡಿದ್ದ. ಆದ್ರೆ ಇಲ್ಲಿ ಪವಿತ್ರ ಗೌಡ ತನ್ನ ಕಾಲಿನಲ್ಲಿದ್ದಂತ ಚಪ್ಪಲಿಯಿಂದ ಯಾವಾಗ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ನೋ ಅದೇ ಚಪ್ಪಲಿಯಿಂದ ದರ್ಶನ್ ಸಹ ಆ ಚಪ್ಪಲಿಯನ್ನ, ಪವಿತ್ರ ಗೌಡ ಚಪ್ಪಲಿಯನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತಕ್ಕಂಥ ಅಂಶವನ್ನ ಸಹ ತನಿಖೆಯ ವೇಳೆ ಬೆಳಕಿಗೆ ಬಂದಿದೆ. ಅದನ್ನು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಇಷ್ಟೆಲ್ಲ ಆದಂತ ಸಂದರ್ಭದಲ್ಲಿ ಕೊನೆಯದಾಗಿ ದರ್ಶನ್ಗೆ ಇದ್ದಿದ್ದಂತ ಕೋಪ, ಆತ ಕಳಿಸಿದಂತ ಅಶ್ಲೀಲವಾದಂತ ಒಂದು ಫೋಟೋ ಜೊತೆಗೆ ಅಶ್ಲೀಲವಾದಂತ ಸಂದೇಶ. ಹಾಗಾಗಿ ಅಲ್ಲಿ ಅಷ್ಟು ಜನ, ಒಟ್ಟು 12 ಜನ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದ್ದಿದ್ದು. ಅಲ್ಲಿ A3 ಮತ್ತೆ A15 ಆರೋಪಿ, A16 ಆರೋಪಿ ಅವರ ಧರಿಸಿದಂತ ಬಟ್ಟೆಗಳ ಮೇಲೆ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿಲ್ಲ ಅಂತಕ್ಕಂಥದ್ದು ತನಿಖೆ ವೇಳೆ ಬಹಿರಂಗ ಆಗಿದೆ. ಉಳಿದಂತ ಆರೋಪಿಗಳು 12 ಜನ ಆರೋಪಿಗಳೇನಿದ್ದಾರೆ, ಬೇರೆ ಬೇರೆ 17ರಲ್ಲಿ 3 ಜನ ಇನ್ನು 14 ಜನ ಆರೋಪಿಗಳ
ಧರಿಸಿದಂತ ವಸ್ತ್ರಗಳು, ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ಇದರ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಸಿಕ್ಕಿದಾವೆ. ಅದು ಹಿಂದೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ನಡೆಸಿದಂತ DNA ಟೆಸ್ಟ್ ಅಲ್ಲಿ ರೇಣುಕಾ ಸ್ವಾಮಿಯ ಬ್ಲಡ್ ಅನ್ನತಕ್ಕಂಥದ್ದು ದೃಢಪಟ್ಟಿದೆ. ಹಾಗಾಗಿ ಅವರು ಅಷ್ಟು ಜನ ಅಲ್ಲಿದ್ರು ಅಂತಕ್ಕಂಥದ್ದು ಸಾಬೀತಾಗಿದೆ. ಇನ್ನು ದರ್ಶನ್ ಅವರ ಕೃತ್ಯ ಹೇಳೋದಾದ್ರೆ, ಚಪ್ಪಲಿ ಅಂದ್ರೆ ಪವಿತ್ರ ಗೌಡ ತನ್ನ ಚಪ್ಪಲಿಯಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆ ಮಾಡ್ತಾರೆ, ಅದೇ ಚಪ್ಪಲಿಯಿಂದ ದರ್ಶನ್ ಹಲ್ಲೆ ಮಾಡ್ತಾನೆ. ನಂತರ ಆ ದರ್ಶನ್ಗಿದ್ದಂತ ಕೋಪ ರೇಣುಕಾ ಸ್ವಾಮಿಯ ಮರ್ಮಾಂಗವನ್ನ, ಒಂದು ಫೋಟೋವನ್ನ ಇಲ್ಲಿ ಪವಿತ್ರ ಗೌಡಗೆ ಕಳಿಸಿದೆ ಅಂತ. ಹಾಗಾಗಿ ರೇಣುಕಾ ಸ್ವಾಮಿ ಧರಿಸಿದಂತ ಪ್ಯಾಂಟ್ ಅನ್ನ ಬಿಚ್ಚಿ ತನ್ನ ಕಾಲಿನಿಂದ, ಅಂದ್ರೆ ಶೂ ಧರಿಸಿದಂತ ಕಾಲಿನಿಂದ ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದಿತಾನೆ. ಒದ್ದಂತ ಸಂದರ್ಭದಲ್ಲಿ ಪೊಲೀಸರು ಆರಂಭದಲ್ಲಿ ತನಿಖೆಯಲ್ಲೂ ಹೇಳಿದ್ದು ಅದೇ ಮಾತು. ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಅಂಶವೂ ಅದೇ ಆಗಿದೆ. ಯಾವಾಗ ದರ್ಶನ್ ರೇಣುಕಾ ಸ್ವಾಮಿಯ ಪ್ಯಾಂಟ್ ಅನ್ನು ಬಿಚ್ಚಿ ಮರ್ಮಾಂಗಕ್ಕೆ ಬಲವಾಗಿ ಒದಿತಾನೆ, ಆ ಹೊಡೆತದಿಂದಲೇ ರೇಣುಕಾ ಸ್ವಾಮಿ ಸತ್ತಿದ್ದಾನೆ ಅಂತಕ್ಕಂಥ ಅಂಶ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಅಲ್ಲಿ ಮತ್ತೊಂದು ಮಾತನ್ನ ಸಹ ಹೇಳ್ತಾನೆ. ಇವನನ್ನ ಅಂದ್ರೆ ರೇಣುಕಾ ಸ್ವಾಮಿಯನ್ನ ತುಂಬಾ ಕೆಟ್ಟ ಪದಗಳನ್ನ ಬಳಸಿ ಒಡೆದು ಸಾಯಿಸಿ ಇವನನ್ನ ಬಿಡಬೇಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಆದ್ರೆ ಆ ಒಂದು ಬೇರೆಯವರು ಒಡೆದು ಸಾಯಿಸೋದಕ್ಕಿಂತ ಮುಂಚಿತವಾಗಿ ದರ್ಶನ್ ನಡೆಸಿದಂತ ಒದ್ದಂತ ಬಲವಾದ ಏಟು ರೇಣುಕಾ ಸ್ವಾಮಿಯ ಸಾವಿಗೆ ಕಾರಣ ಆಗಿದೆ ಅಂತಕ್ಕಂಥ ಅಂಶವನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಳಿಕ ಆತ ಸಾವನ್ನಪ್ಪಿ ಹಿಂದೆ ಕೆಲವೊಂದು ತನಿಖೆ ಭಾಗವಾಗಿ ನಾನು ಹೊಡೆದು ಅವನಿಗೆ ಏನೋ ಒಂದಷ್ಟು ಕಾಸು ಕೊಟ್ಟು ಕಳಿಸಿ ಅಂತ ಹೇಳಿದ್ದೆ, ನಮ್ಮ ಹುಡುಗರು ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದ. ಆದ್ರೆ ತನಿಖೆಯಲ್ಲಿ ಸ್ಥಳದಲ್ಲಿ ಸಂಗ್ರಹಿಸಿದಂತ CCTVಗಳಿರ್ಬೋದು, ಜೊತೆಗೆ ಕಲೆ ಹಾಕಿದಂತ ಟೆಕ್ನಿಕಲ್ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲದರಲ್ಲೂ ಸಹ ದರ್ಶನ್ ಹೊಡೆದಂತ ಹಲ್ಲೆಯಿಂದಲೇ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದೇನೆ ಅನ್ನೋದು ಸಾಬೀತಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.